ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ BJP ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ. ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತೋ. ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂಥೇಳಿ ನೀವೇ ತೋರಿಸ್ತಾ ಇದ್ದೀರಿ. ಸೊ ಈಗ ಸ್ಪೀಕರ್ ಅವ್ರಿಗೆ ಕೌನ್ಸಿಲ್ ಚೇರ್ಮನ್ರಿಗೆ ಫೋನ್ ಮಾಡಿ ನಾನು ಫ್ಯಾಕ್ಸಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸಿಂದ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರದ್ದೇನು ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾದಿದ್ದಾರೋ, ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡಲಿ, ಆಮೇಲೆ ಅದ್ರ ಬಗ್ಗೆ ನಾವು ದೇಶದ ಹಿತದೃಷ್ಟಿಯಿಂದ ನಾನು ಬಿಜೆಪಿ ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವಾ? ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ 5 ವರ್ಷದ MLCನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿರಲಿಲ್ಲ. ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲರೂ ಸ್ವಇಚ್ಛೆನೇ ಕೊಡೋದು. ಬಲವಂತವಾಗಿ ನೀವು ಹೇಳಿದ್ರಿ ನನಗೆ ಯಾವುದೋ ಸಿದ್ಧ ಅಂದ್ಬಿಟ್ಟು ಯಾರೋ ಚಾಕ್ಲೇಟ್ ಸಿಕ್ತು ಅಂತ ಕೊಡ್ತಾರ? ಎಲ್ಲ ಸ್ವಇಚ್ಛೆ. ಅವ್ರು ಹೇಳ್ಬೇಕದನ್ನ, ಅವರು ಹೇಳಬೇಕು ಅವ್ರಿಗೇನು ಆಮಿಷ ಕೊಟ್ಟಿದ್ದಾರ, ಏನು ಕೊಟ್ಟಿದ್ದಾರ ಅಂತ ಹೇಳಬೇಕು. ನಾವೇನು ಅವ್ರಿಗೆ ಭಾಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಅವರ ಆತ್ಮ ಎಲ್ಲರಿಗೂ, ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ, ಅವ್ರಿಗೂ ಆತ್ಮಸಾಕ್ಷಿ. ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮೇ ಬೇರೆ, BJP ನಡೆಯುವಂತ ಸಿಸ್ಟಮ್. ನಾನು ಈಗ ಮಾತಾಡಲ್ಲ. ಲೆಟ್ ಮೀ ನನಗೆ ಕಂಪ್ಲೀಟ್ ಇನ್ನ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ B ಫಾರ್ಮ್ ಅವ್ರಿಗೆ ಬಂದು ಕೊಟ್ಟಿದ್ದೆ. ನನಗೆ ಈಗ ಗಳಿಕೆ ನಾನು ಈ ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ, ನನಗೆ ರೆಸಿಗ್ನೇಷನ್ ಇನ್ನೂ ತಲುಪಿಲ್ಲ. ನನಗಿನ್ನ ಬಂದಿಲ್ಲ. ಬಂದ ಮೇಲೆ ನಾನು ನಿಮ್ಮ ಪ್ರಕಾರ ಅವರು ನಿಯಮ ಬಾಹಿರ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಹಾಗಾದ್ರೆ ಈಗ ಬೇಡ, ಈಗ ನಾನು ಈಗ ಯಾಕೆ ಮಾತಾಡಿ, ನಾನು ಆಮೇಲೆ ಮಾತಾಡ್ತೀನಿ. ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ತರ ಮಾತಾಡ್ತೀರಾ? ಸಂಘ ಅವ್ರ ಡ್ಯೂಟಿ, ಸಂಘದವ್ರು ಅವ್ರ ಸಂಘದವ್ರು ಕೆಲಸ ಮಾಡ್ತಾರೆ. ನಾವು ರಾಜಕಾರಣಿಗಳು, ನಾವು ರಾಜಕಾರಣಿ ಕೆಲಸ ಮಾಡಬೇಕು. ನಾನು ಸಂಘಕ್ಕೂ ಅದಕ್ಕೂ ಏನು ಹೋಲಿಕೆ ಮಾಡಲಿ? ಸಂಘ ಪರಿವಾರ ಅವರಾಗಿದ್ದರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೋತಿದ್ರಾ? ಅದು ಅವರು ಇದೆ ಪಾಲಿಟಿಷಿಯನ್. ನಾನು ಯಾಕೆ ಬೇರೆ ಸಂಘ ಹಿಂಗೆ ಅಂತ ನಾನು ಯಾಕೆ ಮಾತಾಡಕ್ಕೆ ಹೋಗ್ಲಿ? ನೋಡ್ರಿ, ಐ ಆಮ್ ಟೆಲಿಂಗ್ ಯು, ಯಾರು ಬಿಟ್ಟು ಹೋಗಲ್ಲ. ಜಗದೀಶ್ ಶೆಟ್ಟರ್ ಏನು ಹೋಗಿದಾರೋ ಅದು ಬೇರೆ ವಿಚಾರ. ಬೇರೆಯವರು ಜನ ಅವ್ರನ್ನ 35,000 ವೋಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಭಾಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ದೀವಿ. ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನ. ಇದು DK ಶಿವಕುಮಾರ್ ಅವರ ಮಾತು. ತೀರಾ ನಿನ್ನೆ ತನಕವೂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದಿಲ್ಲ, ಶೆಟ್ಟರ್ ವಿರುದ್ಧ DCM ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಅಂತ ಹೇಳಿದ್ರು. ಶೆಟ್ಟರ್ ವಿರುದ್ಧ DCM DKಶಿ ವ್ಯಕ್ತಪಡಿಸಿರುವಂತಹ ಆಕ್ರೋಶ ಆಯ್ತು. ನಿನ್ನೆ ತನಕವೂ DK ಶಿವಕುಮಾರ್ ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರ್ ಪಕ್ಷ ತೊರೆಯೋದಿಲ್ಲ ಅಂತ. ಕಾಂಗ್ರೆಸ್ ಸೇರಿದಾಗ ಅವರಿಗೆ ದೇಶದ ಹಿತ ಗೊತ್ತಾಗಿರ್ಲಿಲ್ವಾ? ಶೆಟ್ಟರ್ ಅನ್ನ ಕಾಂಗ್ರೆಸ್ ಗೌರವಯುತವಾಗಿ ನಡೆಸಿಕೊಂಡಿತ್ತು. ಎಲ್ಲರಿಗೂ ಆತ್ಮಸಾಕ್ಷಿ ಅನ್ನೋದು ಇರಬೇಕು ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಅವರಿಗಾದಂತ ಅವಮಾನ, ನೋವು ಎಲ್ಲ ಯೋಚನೆ ಮಾಡಿ ಕಾಂಗ್ರೆಸ್ ಸೇರಿದ್ದಾರೆ. ಅವರು ವಾಪಸ್ ಬಿಜೆಪಿಗೆ ಸೇರ್ಪಡೆ ಆಗೋದಿಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಇತ್ತು. ಆದ್ರೆ ಇವತ್ತಿನ ಈ ಬೆಳವಣಿಗೆಗೆ DK ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಆತ್ಮಸಾಕ್ಷಿ ಅನ್ನೋದಿರಬೇಕು. 35,000 ವೋಟ್ಗಳಿಂದ ಸೋತಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನ ಗೌರವಯುತವಾಗಿ ನಡೆಸಿಕೊಂಡಿದೆ, ಸ್ಥಾನಮಾನಗಳನ್ನ ನೀಡಿದೆ. ರಾಜಕಾರಣಿಗಳು ರಾಜಕೀಯ ಮಾಡಬೇಕು, ಆತ್ಮಸಾಕ್ಷಿ ಅನ್ನೋದು ಇರಬೇಕು ಎಲ್ರಿಗೂ ಅನ್ನೋ ಹೇಳಿಕೆ DK ಶಿವಕುಮಾರ್ ಕೊಟ್ಟಿದ್ದಾರೆ. DK ಶಿವಕುಮಾರ್
ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆ ಪತ್ರ ಇನ್ನೂ ಕೂಡ ನನ್ನ ಕೈ ತಲುಪಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ಆದಂತಹ ಜಗದೀಶ್ ಶೆಟ್ಟರ್ ಬಗ್ಗೆ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದ ಹಿತಕ್ಕಾಗಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಜಗದೀಶ್ ಶೆಟ್ಟರ್ ಅವರೇನು ರಾಜೀನಾಮೆ ಪತ್ರವನ್ನ ಕಳಿಸಿದ್ರು, ಅದರ ಬಗ್ಗೆಯೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶೆಟ್ಟರ್ ಅನ್ನ ಕಾಂಗ್ರೆಸ್ ಗೌರವಯುತವಾಗಿ ನಡೆಸಿಕೊಂಡಿತ್ತು, ಆದ್ರೆ ಅವರು ಮರಳಿ ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಅದು ಅವರಿಗೆ ಬಿಟ್ಟಿತ್ತು. ಇದು ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ. ಇವತ್ತು ದೆಹಲಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಜಗದೀಶ್ ಶೆಟ್ಟರ್. ಕಾಂಗ್ರೆಸ್ನಲ್ಲಿ ಒಂದು ಆತ್ಮವಿಶ್ವಾಸ ಇತ್ತು, ಮರಳಿ ಮತ್ತೆ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಸೇರ್ಪಡೆ ಆಗೋದಿಲ್ಲ ಅಂತ. ತೀರಾ ನಿನ್ನೆ ತನಕವೂ ಸಿಎಂ ಡಿಸಿಎಂ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಬೆಳಗಾದ್ರೆ ಚಿತ್ರಣವೇ ಬೇರೆಯಾಗಿದೆ. ಈ ಮೂಲಕ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾವುದೂ ಶಾಶ್ವತವಲ್ಲ, ಯಾರು ಶತ್ರುವೂ ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರ ಮರು ಸೇರ್ಪಡೆ ಏನಿದೆ ಬಿಜೆಪಿ ಪಕ್ಷಕ್ಕೆ, ಲೋಕಸಭೆ ಚುನಾವಣೆಗೆ ಬಿಜೆಪಿಗೆ ಆ ಭಾಗದಲ್ಲಿ ಮತ್ತಷ್ಟು ಬಲವನ್ನ ತಂದುಕೊಟ್ಟಿದೆ. ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಆ ಭಾಗದಲ್ಲಿ ಮತ್ತಷ್ಟು ಆಪರೇಷನ್ ಮಾಡೋದಕ್ಕೆ ಮುಂದಾಗಿತ್ತು. ಇಲ್ಲಿ ರಿವರ್ಸ್ ಆಪರೇಷನ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.